ನಮಸ್ಕಾರ ಬಂಧುಗಳೇ. ಹಿಂದಿನ ಕಥೆಯಲ್ಲಿ ನಿಮ್ಮನ್ನೆಲ್ಲ ಅಳಿಸ್ಬಿಟ್ಟಿದ್ದೀನಿ. ನಿಮ್ಮಲ್ಲಿ ಬಹಳಷ್ಟು ಜನ ನನಗೆ ಮೆಸೇಜನ್ನು ಮಾಡಿದ್ರಿ ಮತ್ತು ಕಾಲ್ ಮಾಡಿ ಕೂಡ ಹೇಳಿದ್ರಿ, ತುಂಬ ಹೃದಯ ಸ್ಪರ್ಶಿ ಕಥೆಯನ್ನು ಹೇಳಿದ್ರಿ ಅಂತ. ಈ ಸತಿ ಆ ಥರ ಯಾರನ್ನೂ ಅಳಿಸಲ್ಲ. ಈ ಸತಿ ಒಂದು ಪ್ರೇರಣಾದಾಯಕವಾದಂಥ ಕಥೆಯನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ಈಗಿನ ಪೀಳಿಗೆಯ ಮಕ್ಕಳಿಗೆ, ಹಾಗೆ ಜೀವನದಲ್ಲಿ ಸೋತು ನಿರಾಶೆಗೊಂಡಾಗ ಒಂದು ಉತ್ತೇಜನ ಕೊಡುವಂತಹ ಒಂದು ಸುಂದರವಾದಂತಹ ಒಂದು ಪ್ರೇರಣಾದಾಯಕವಾದಂತಹ ಕಥೆಯನ್ನು ನಿಮಗೆ ಹೇಳೋಣ ಅಂತ ಮನಸ್ಸಾಗಿದೆ. ಈಗಿನ ಕಾಲದ ಹುಡುಗರಲ್ಲಿ ನಿರಾಶೆ ಮತ್ತು ಡಿಪ್ರೆಷನ್ ಅಂತೀವಲ್ಲ, ಅದು ಬಹಳ. ಎಷ್ಟೋ ಜನ ಪೇರೆಂಟ್ಸ್ ನನಗೆ ಬಂದು ಹೇಳಿರೋದು ನೋಡಿದ್ದೀನಿ. 7ನೇ ತರಗತಿ 6ನೇ ತರಗತಿಯಲ್ಲೇ ಅವರಿಗೆ ಡಿಪ್ರೆಷನ್ ಬಂದ್ಬಿಡುತ್ತೆ. ಸುಮಾರಷ್ಟು ನಮ್ಮ ಈಗಿನ ಕಾಲದ ಮಕ್ಕಳಲ್ಲಿ ಈ ತರಹದ ಒಂದು ಮನೋಭಾವ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ, ಯಾಕೆ ಅಂತಂದರೆ ಅವರಿಗೆ ನಾವು ಸೋಲೋದನ್ನು ಹೇಳ್ಕೊಟ್ಟಿಲ್ಲ. ವಿ ನೆವರ್ ಆಸ್ಕ್ ದೆಮ್ ಟು ಲರ್ನ್ ಹೌ ಟು ಫೇಲ್ ಅಂತ. ನಮಗೆ ಎಲ್ಲರೂ ಕೂಡ ಫಸ್ಟ್ ರ್ಯಾಂಕೇ ಬರಬೇಕು, ಎಲ್ಲರೂ ಕೂಡ ಫಸ್ಟ್ ರೇಸಲ್ಲೂ ಫಸ್ಟ್ ಬರಬೇಕು, ಓದಲ್ಲೂ ಫಸ್ಟ್ ಬರಬೇಕು, ಎಲ್ಲದರಲ್ಲೂ ಫಸ್ಟ್ ಬರಬೇಕು ಅಂದಾಗ ಆ ಮಗುಗೆ ಸೋಲೋದು ಗೊತ್ತೇ ಇಲ್ಲ. ಒಂದ್ಸತಿ ಸೋತಾಗ ಕುಗ್ಗೋಗ್ಬಿಡುತ್ತೆ, ಕಳೆದೋಗ್ಬಿಡುತ್ತೆ. ಹಾಗೆ ಒಂದು ಬಹಳಷ್ಟು ಜನರ ಒಂದು ಉದಾಹರಣೆ ಹೇಳ್ಬೋದು. ಆ ಉದಾಹರಣೆ ಹೇಳೋಕ್ಕಿಂತ ಮುಂಚೆ ನಾವು ಪ್ರಕೃತಿಯಿಂದ ಬಹಳಷ್ಟು ಕಲಿತೀವಲ್ವಾ. ಯೋಚನೆ ಮಾಡಿ, ಒಂದು ಮಲ್ಲಿಗೆ ಗಿಡ, ಆ ಮಲ್ಲಿಗೆ ಗಿಡದಲ್ಲಿ ಬಿಡುವಂಥ ಮಲ್ಲಿಗೆ ಹೂವು, ಅದರ ಸುವಾಸನೆ ಎಷ್ಟಿರಬಹುದು? ಹಬ್ಬಬ್ಬ ಅಂತಂದರೆ ಸುಮಾರು ಒಂದು 7 ಗಂಟೆ ಇಲ್ಲ 12 ಗಂಟೆ. ಅದಾದ ನಂತರ ಆ ಮಲ್ಲಿಗೆಯ ಸುವಾಸನೆ ಕಳೆದೋಗ್ಬೇಕು, ಹಾಗೆ ಆ ಹೂವು ಮುದುಡೋಗ್ಬೇಕು. ಆದರೆ ಅದು ತನ್ನ ಅಲ್ಪ ಜೀವಿತಾವಧಿಯಲ್ಲಿ ತನ್ನ ಕೆಲಸ ಮಾಡೋದನ್ನು ಮರೆಯುತ್ತಾ ನೋಡಿ? ಖಂಡಿತ ಇಲ್ಲ. ಅದು ತಾನು ಸತ್ತೋಗ್ತೀನಿ ಅಂತ ಗೊತ್ತು, ತನ್ನ ಇರುವು ಬಹಳ ಕೆಲವೇ ಗಂಟೆಗಳು ಮಾತ್ರ ಅಂತ ಗೊತ್ತು, ಆದರೂ ಅದರ ಕೆಲಸವನ್ನು ಅದು ಮರೆಯೋದಿಲ್ಲ. ಹಾಗೆ ಸುಮಾರಷ್ಟು ಜನ ನಮ್ಮಲ್ಲಿ ತುಂಬ ಬೇಗ ಸೋಲನ್ನು ಒಪ್ಕೊಂಡ್ಬಿಡ್ತಾರೆ. ನನ್ನ ಕೈಲಾಗಲ್ಲಪ್ಪ ಇದು ಅಂತ. ಆದರೆ ಆ ಕೆಲಸನೂ ಕೂಡ ಮಾಡಬಾರ್ದು. ಒಂದು ಸುಂದರವಾದಂಥ ಕತೆ ನಮ್ಮ ಗುರುಗಳು ಹೇಳಿದ್ದು ಜ್ಞಾಪಕಕ್ಕೆ ಬರ್ತಾ ಇದೆ. ಅದೇನಪ್ಪ ಅಂತಂದರೆ, ಒಂದು ಕಾಡಲ್ಲಿ ಒಂದು ಮರ, ಆ ಮರದಲ್ಲಿ ನಿಮಗೆ ಗೊತ್ತು ಹಣ್ಣಾಗುತ್ತೆ. ಹಣ್ಣು ಕಾಡಲ್ಲಿ ಯಾರು ಕಿತ್ಕೊಳ್ಳಲ್ಲ. ಆ ಕಾಡಲ್ಲಿ ಹಣ್ಣು ಕಿತ್ಕೊಳ್ಳದೆ ಇದ್ದಾಗ ಆ ಹಣ್ಣು ಹಾಗೆ ಒಣಗಿ, ಆ ಒಣಗಿದಂತಹ ಸಿಪ್ಪೆ ಒಡೆದಾಗ ಆ ಸಿಪ್ಪೆಗಳಿಂದ ಆ ಬೀಜಗಳ ಆಚೆ ಬಿದ್ದು ಆ ಬೇರೆ ಬೇರೆ ಜಾಗಗಳಲ್ಲಿ ಬಿದ್ದು ಆ ಜಾಗದಲ್ಲಿ ಅದು ಹುಟ್ಟೋಕ್ಕೆ ಶುರುವಾಗುತ್ತೆ. ಹೀಗೆ ಒಂದ್ಸತಿ ಏನಾಯಿತು, ಒಂದು ಹಣ್ಣು ಮಾಗಿತು, ಬಲಿತು, ಮತ್ತೆ ಒಣಗ್ತು. ಈ ಒಣಗಿದಂಥ ಹಣ್ಣು ಆ ಸಿಪ್ಪೆ ಸಿಡಿದು ಬೀಳ್ತು. ಆಗ ಅದರಿಂದ ಹಾರಿದಂಥ ಅನೇಕ ಬೀಜಗಳು ಒಂದಲ್ಲ ಒಂದು ಕಡೆ ಹೋಗಿ ಬಿದ್ದುವು. ಅಲ್ಲಲ್ಲಲ್ಲೇ ಅದು ಹುಟ್ಟಕ್ಕೆ ಶುರುವಾಯಿತು. ಒಂದು ಬೀಜ ಸುಮಾರಷ್ಟು ದೂರ ಹೋಯಿತು, ಇನ್ನೊಂದು ಬೀಜ ಇನ್ನೊಂದು ಸ್ವಲ್ಪ ದೂರ ಹೋಯಿತು, ಇನ್ನೊಂದು ಬೀಜ ಇನ್ನೊಂದು ಸ್ವಲ್ಪ ದೂರ ಹೋಯಿತು. ಒಂದು ಬೀಜ ಅಂತೂ ಹಾರಿತು. ಆ ಹಾರಿದ್ದು ಗಾಳಿಗೆ, ರಭಸವಾಗಿ ಬಂದಂಥ ಗಾಳಿಗೆ ತೂರ್ಕೊಂಡು ಹೋಗಿ ಒಂದು ಈ ಸಿಟಿ ಅಂತೀವಲ್ಲ, ಆ ಸಿಟಿಯ ಮಧ್ಯದಲ್ಲಿರೋ ಎಲ್ಲೋ ಒಂದು ಜಾಗದಲ್ಲಿ ಬಿದ್ದೋಯ್ತು. ಆದರೆ ನೋಡಿದ್ರೆ ಸಿಟಿಲಿ ಬರೀ ಟಾರ್ ರೋಡು, ಸಿಮೆಂಟ್ ರೋಡು, ಈ ಥರದ್ದೇ ಜಾಸ್ತಿ. ಅಲ್ಲಿ ಆ ಬೀಜಕ್ಕೆ ತನಗೆ ಬೇಕಾದಂಥ ಪೌಷ್ಟಿಕಾಂಶ ಅಥವಾ ನೆಲ ಅಥವಾ ಯಾವುದೇ ಥರದ ಒಂದು ಅವಕಾಶಗಳು ಸಿಗಲಿಲ್ಲ. ಅದು ಹೇಗೋ ಏನೋ ಮತ್ತೊಂದು ಸತಿ ಗಾಳಿ ಬೀಸಿದಾಗಲೋ ಅಥವಾ ಯಾರೋ ಕಾಲಿಂದ ಒದ್ದಾಗ ಅದು ಹೋಗಿ ಈ 2 ಚಪ್ಪಡಿ ಕಲ್ಲಿರುತ್ತಲ್ಲ, ಆ ಚಪ್ಪಡಿ ಕಲ್ಲು ಮಧ್ಯದಲ್ಲಿ ಬಿದ್ದೋಯ್ತು. ಆ ಚಪ್ಪಡಿ ಕಲ್ಲು ಮಧ್ಯದಲ್ಲಿ ಬಿದ್ದ ತಕ್ಷಣ ಅದಕ್ಕೇನೋ ಒಂದು ಸ್ವಲ್ಪ ಸಮಾಧಾನ ಆದಂಗಾಯ್ತು. ಅದಾದಮೇಲೆ ಒಂದು ದಿನ ಆದಮೇಲೆ ಜನರು ಅದ್ರ ಮೇಲೆ ಓಡಾಡೋಕ್ಕೆ ಶುರು ಮಾಡಿದ್ರು. ಆ ಚಪ್ಪಲಿ ಆ ಸಂದಿಲ್ ಬಿದ್ದಿದ್ರಿಂದ ಆ ಚಪ್ಪಲಿಯ ಒಂದಷ್ಟು ಧೂಳು ಮತ್ತು ಮಣ್ಣು ಆ ಒಂದು ಬೀಜದ ಮೇಲೆ ಬೀಳ್ತಾ ಹೋಯಿತು. ಅದಾದ ಕೆಲವು ದಿನಗಳಲ್ಲಿ ಮಳೆ ಬಂತು. ಆ ಮಳೆ ಬಂದಾದ್ಮೇಲೆ ಆ ಬೀಜ ಅದರ ಸ್ವಭಾವ ಬಿಡಲಿಲ್ಲ ನೋಡಿ. ಆ ಸ್ವಭಾವದ ಪ್ರಕಾರ ಅದು ಅಲ್ಲೇ ಮೊಳಕೆ ಹೊಡೆಯಕ್ಕೆ ಶುರು ಆಯಿತು. ನೀವೆಲ್ಲ ನೋಡಿರ್ತೀರಲ್ವಾ, ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ, ದೊಡ್ಡ ಇದರಲ್ಲಿ, ಆ ದೊಡ್ಡ ಬಿಲ್ಡಿಂಗ್ ಬಿಡಿ, ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಂದು ಸಿಕ್ಕಿದ್ರು ಕೂಡ ಅಲ್ಲಿ ಹುಲ್ಲು ಬೆಳೆಯಕ್ಕೆ ಶುರುವಾಗುತ್ತೆ, ಅಲ್ಲಿ ಒಂದು ಗಿಡ ಬೆಳೆಯಕ್ಕೆ ಶುರುವಾಗುತ್ತೆ. ಅದಕ್ಕಿರುವಂತಹ ಜೀವನೋತ್ಸಾಹ ನಮಗೆ ಯಾಕಿಲ್ಲ ಅಂತ ಅಲ್ವಾ? ಎಷ್ಟು ಸುಂದರವಾಗಿದೆ. ಇಲ್ಲಿ ನಾವು ಕೆಲವು ಸತಿ ಏನು ಮಾಡಿಬಿಡ್ತೀವಿ, ಕೆಲವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೀವಿ, ಅಥವಾ ಹಾಗೆ ಅವರನ್ನ ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಒಂದ್ಸತಿ ಏನಾಯಿತು, ಒಂದು ಟ್ರೈನಲ್ಲಿ
ದಂಪತಿ ಮತ್ತೆ ಅವರ 24 ವರ್ಷದ ಹುಡುಗ. ಆ 24 ವರ್ಷದ ಹುಡುಗ ಟ್ರೈನಿಂದ ಆಚೆ ನೋಡ್ತಾನೆ. ಆಚೆ ನೋಡಿ ಜೋರಾಗಿ ತನ್ನ ತಂದೆಯನ್ನು ಕೂಗ್ತಾನೆ, ಅಪ್ಪ 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 ನೋಡು ಹೇಗೆ ಮರಗಳೆಲ್ಲ ನಮ್ಮ ಹಿಂದೆ ಓಡೋಗ್ತಾ ಇದೆ ಅಂತ. ಇನ್ನು ಸ್ವಲ್ಪ ದೂರ ಆದ್ಮೇಲೆ ಅಪ್ಪ 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 ನೋಡು ಹೇಗೆ ನಮ್ಮ ಜೊತೆಲಿ ಈ ಒಂದು ಮೋಡಗಳು ನಮ್ಮ ಜೊತೆಲೇ ಬರ್ತಾ ಇದೆ ಅಂತ. ಇದನ್ನ ನೋಡ್ತಾ ಇದ್ದಂತ ಬೋಗಿಲಿದ್ದ ಇತರ ಜನಗಳು ಜೋರಾಗಿ ನಗಕ್ ಶುರು ಮಾಡ್ತಾರೆ. ಏನಿದು 24 ವರ್ಷದ ಹುಡುಗ ಹೀಗೆ ತುಂಬಾ ಚೈಲ್ಡಿಶ್ ಆಗಿ ಆಡ್ತೀನಿ, ತುಂಬಾ ಒಂಥರ ಬಾಲಿಶವಾಗಿ ಅವನು ಮಾಡ್ತಾ ಇದ್ದಾನೆ, ಇದೆಲ್ಲ LKG ಮಕ್ಕಳು ಅಥವಾ ನರ್ಸರಿ ಮಕ್ಕಳು ಹೇಳುವಂತ ಮಾತು ಅಂತ. ಅದರಲ್ಲಿ ಒಬ್ಬ ಧೈರ್ಯ ಮಾಡಿ ಅವ್ರ ಪೇರೆಂಟ್ಸ್ಗೆ ಅಂದ್ರೆ ಅವರ ತಂದೆಗೆ ಹೇಳ್ತಾನೆ, ನೋಡಿ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಈ ಮಗು ತುಂಬಾ ಬಾಲಿಶವಾಗಿ ಆಡ್ತಾ ಇದ್ದಾನೆ ಅಂತ. ಆಗ ಆ ತಂದೆ ಹೇಳಿದಂತ ಮಾತು ದಯವಿಟ್ಟು ಗಮನಿಸಿ. ಆ ತಂದೆ ಹೇಳ್ತಾನೆ, ಇಲ್ಲ ನಾವು ಡಾಕ್ಟ್ರಿಂದಾನೇ ಬರ್ತಾ ಇದ್ದೀವಿ, ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದೆ, ಈಗ ಕರ್ಕೊಂಬಂದೆ. ಅವನಿಗೆ ಹುಟ್ಟಿದಾಗಿಂದ ಅವನಿಗೆ ಕಣ್ಣಿರ್ಲಿಲ್ಲ, ಜನ್ಮಾಂತನಾಗಿದ್ದ ಅವನು, ಈಗ ಅವನಿಗೆ ಕಣ್ಣು ಬಂದಿದೆ ಅಂತ ಹೇಳಿ. ಡೋಂಟ್ ಜಡ್ಜ್ ಪೀಪಲ್ ಬಿಫೋರ್ ಯು ನೋ ದೆಮ್ ಅಂತ ಒಂದು ಮಾತನ್ನ ಹೇಳ್ತಾರೆ. ಈ ತರ ಸುಮಾರಷ್ಟು ಕಥೆಗಳು ಯಾವಾಗಲೂ ಕೂಡ ನಮ್ಮಲ್ಲಿ ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕಾದ ಒಂದು, ಜೀವನದಲ್ಲಿ ಬೇಸರ, ಜೀವನದಲ್ಲಿ ನಿರಾಶೆ, ಜೀವನದಲ್ಲಿ ಆತ್ಮ ಸ್ಥಿರತೆಯನ್ನು ಕಳ್ಕೊಳ್ಳೋದು ಇವೆಲ್ಲ ಆಗಲೇಬಾರದು. ಯಾಕೆಂತಂದ್ರೆ 84 ಲಕ್ಷ ಯೋನಿಗಳನ್ನು ದಾಟ್ ಬಂದಿರುವಂತಹ ಈ ಶರೀರ ಅತೀ ಅಮೂಲ್ಯವಾದದ್ದು. ನಮ್ಮಲ್ಲಿ ಕೆಲವರು ಮಕ್ಕಳಿದ್ದಾರೆ, ನಾನು ನೋಡಿದ್ದೀನಿ, ಮಾರ್ಕ್ಸ್ ಬರಲಿಲ್ಲ ಅಂತಂದ್ರೆ ಡಿಪ್ರೆಷನ್ ಹೋಗ್ತಾರೆ, ಅಥವಾ ಯಾರೋ ಏನೋ ಅಂದ್ರು ಅಂದ ತಕ್ಷಣ ಅವರಿಗೆ ಮನಸ್ಸು ತಡ್ಕೊಳಕ್ಕಾಗಲ್ಲ, ಅವರು ಆಗ ಡಿಪ್ರೆಷನ್ ಹೋಗ್ತಾರೆ. ಈ ಡಿಪ್ರೆಷನ್ ಅನ್ನೋ ಪದ ನಾವು ಪೋಷಕರಾಗಿ ನಾವು ಕೇಳೇ ಇರಲಿಲ್ಲ ಅನ್ಸುತ್ತೆ ನಮ್ಮ ಒಂದು ಬಾಲ್ಯದಲ್ಲಿ. ಆದರೆ ಈಗಿನ ಕಾಲದಲ್ಲಿ ಇದು ಬಹಳ ಬಹಳ ಕಾಮನ್ ಆಗೋಗ್ಬಿಟ್ಟಿದೆ. ಆದ್ರಿಂದ ನಾನು ಹೇಳೋದು ಒಂದು ಮಾತು, ಮಕ್ಕಳೇ ಹೆದರ್ಕೋಬೇಡಿ, ಜೀವನ ತುಂಬಾ ದೊಡ್ಡದು. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅವಕಾಶ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ ನೀವು ಬೆಳೀತೀರಾ, ನಿಮಗೆ ಯಶಸ್ಸು ಅನ್ನೋ ಸಿಕ್ಕೇ ಸಿಗುತ್ತೆ. ನನಗೆ ಯಾರೋ ಹೇಳಿದ್ರು, ಗುರುಗಳೇ ಯಶಸ್ಸು ಅಂದ್ರೆ ಏನು ಅಂತ, ಹಣ ಮಾಡೋದ, ದೊಡ್ಡ ಮನೆ ಮಾಡೋದ, 4-5 ದೊಡ್ಡ ಫಾರಿನ್ ಕಾರ್ಗಳು ಇಟ್ಕೊಳ್ಳೋದ ಅಂತ ಹೇಳಿ. ನಾನು ಆಗ ಹೇಳಿದೆ, ಅಲ್ಲಪ್ಪ, ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಳೋದು. ನನ್ನ ಪ್ರಕಾರ ಯಾರು ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ತಾರೆ, ತಮ್ಮ ಒಂದು ಪೊಟೆನ್ಷಿಯಲ್ ಅವನ್ನ ಅರ್ಥ ಮಾಡ್ಕೊಳ್ತಾರೆ, ತಮ್ಮ ಕ್ಷಮತೆಯನ್ನು ಅರ್ಥ ಮಾಡ್ಕೊಳ್ತಾರೆ, ಅವರು ನಿಜವಾದಂಥ ಯಶಸ್ಸನ್ನ ಪಡೆದಂತಹ ವ್ಯಕ್ತಿಗಳಾಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವತ್ತೂ ಕೂಡ ಅಷ್ಟೇ ಧೈರ್ಯಗುಂದಬೇಡಿ, ಯಾವತ್ತೂ ಕೂಡ ಅಷ್ಟೇ ಇನ್ನೊಬ್ಬರ ಮಾತಿಗೆ ಬೇಜಾರಾಗಬೇಡಿ. ಯಾಕೆಂತಂದ್ರೆ ಯಾರು ಕೂಡ ನಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸಲ್ಲ, ನಮ್ಮ ವ್ಯಕ್ತಿತ್ವಕ್ಕೆ ನಾವೇ ಕಾರಣ, ನಮ್ಮ ಏಳಿಗೆಗೆ ನಾವೇ ಕಾರಣ, ನಮ್ಮ ಯಶಸ್ಸಿಗೆ ನಾವೇ ಕಾರಣ. ಒಬ್ಬ ರಾಜನ ಕಥೆಯನ್ನು ಹೇಳಿ ಈ ಒಂದು ಕಥೆಯನ್ನು ಮುಗಿಸ್ತೇನೆ. ಒಬ್ಬ ರಾಜ ಇದ್ದ, ತುಂಬಾ ಶ್ರೀಮಂತ. ಹಾಗೆ ರಾಜ ಅಂದ್ರೆ ಶ್ರೀಮಂತನೇ, ಆದ್ರೆ ಅವನು ಶ್ರೀಮಂತನಷ್ಟೇ ಅಲ್ಲ, ಅದ್ರ ಜೊತೆಗೆ ಅವನು ಬಹಳ ಕುತೂಹಲವನ್ನ ಹೊಂದಿದಂತಹ ರಾಜ. ಒಂದ್ಸತಿ ಏನಾಗುತ್ತೆ, ಬೀದಿಯಲ್ಲಿ ಒಂದು ದೊಡ್ಡ ಬಂಡೆ ಅಡ್ಡ ಬಿದ್ದಿರುತ್ತೆ. ಆ ದೊಡ್ಡ ಬಂಡೆ ಅಡ್ಡ ಬಿದ್ದಿದ್ರೆ ಸುಮಾರಷ್ಟು ಜನ, ಇದು ರಾಜನ ಒಂದು ಅರಮನೆಯ ಎದುರುಗಡೆನೆ ಬಿದ್ದಿದೆ, ಹಾಗಾಗಿ ರಾಜ ಅವನು ಏನು ಮಾಡಿರಲ್ಲ, ಅವನು ಒಂದು ಕುತೂಹಲ ತುಂಬಾ ತುಂಬಿರುತ್ತೆ ಅವನ ಹೃದಯದಲ್ಲಿ, ಅವನ ಮನಸ್ಸಲ್ಲಿ. ಯಾಕೆ ಅಂತಂದ್ರೆ ಯಾರು ಈ ಒಂದು ದೊಡ್ಡ ಬಂಡೆಯನ್ನ ಏನ್ ಮಾಡ್ತಾರೆ ನೋಡೋಣ ಅಂತ. ಸುಮಾರಷ್ಟು ಜನ ಬಂದ್ರು, ಸುಮಾರಷ್ಟು ಜನ ಅಲ್ಲಿ ಇದ್ದಂತ ಉದ್ಯೋಗಿಗಳು, ಮತ್ತೆ ಅಲ್ಲಿರುವಂತಹ ಕೆಲವೊಂದಷ್ಟು ಅಧಿಕಾರಿಗಳು, ಶಾಸಕರು, ಅವನ ಒಂದು ಮಂತ್ರಿಗಳು ಎಲ್ಲರೂ ಕೂಡ ಅಲ್ಲಿ ಅದೇ ಒಂದು ದಾರಿಯಲ್ಲಿ ಹಾದು ಹೋಗ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಅದನ್ನ ಸರಿಸುವಂತ ಯೋಚನೆ ಮಾಡಲಿಲ್ಲ. ಅದ್ರ ಬದಲು ಎಲ್ಲರೂ ಕೂಡ ಆ ಒಂದು ಬಂಡೆಯನ್ನ ಹಾಗೆ ದಾಟಿ ಹೋಗ್ತಾ ಇದ್ದಾರೆ, ಅಥವಾ ಬಂಡೆಯ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ. ಯಾಕೆಂತಂದ್ರೆ ಅದು ರೋಡ್ ಮಧ್ಯದಲ್ಲಿ ಬಿದ್ದಿದೆ, ಅಂದ್ರೆ ದಾರಿ ಮಧ್ಯದಲ್ಲಿ ಬಿದ್ದಿದೆ. ಸೊ ಹೀಗೆ ಸುಮಾರಷ್ಟು ದಿನಗಳು ಕಳೀತು. ರಾಜನ ಅರಮನೆಯ ಮೇಲ್ಗಡೆ ನಿಂತು ನೋಡ್ತಾ ಇದ್ದಾನೆ. ಯಾರು ಏನು ಆ ಒಂದು ಬಂಡೆಯ ತಂಟೆಗೆ ಹೋಗ್ದಿಲ್ಲ. ಕೆಲವರು ರಾಜನನ್ನ ಬೈಕೊಳ್ತಾರೆ, ಇನ್ ಕೆಲವರು ಈ ಅಧಿಕಾರವನ್ನೇ ಬೈತಾರೆ, ಅವನ ಶಾಸನವನ್ನ ಬೈತಾರೆ, ಬೈಕೊಂಡು ಹಾಗೆ ಹೋಗ್ತಾ ಇದ್ರು. ಇದನ್ನೆಲ್ಲ ಗಮನಿಸ್ತಾ ಇದ್ದಾನೆ ರಾಜ. ಒಂದ್ ದಿವಸ ಏನಾಯ್ತು, ಒಬ್ಬ ರೈತ ಆ ಕೈ ತುಂಬಾ ತರಕಾರಿಗಳನ್ನ ಇಟ್ಕೊಂಡು ಅವನು ಬಂದಿದ್ದಾನೆ. ಅಲ್ಲೇನ್ ಮಾಡ್ದ, ಈ ಒಂದು ದೊಡ್ಡ ಬಂಡೆಯನ್ನ ನೋಡ್ದ. ಆ ಬಂಡೆ ನೋಡ್ಬಿಟ್ಟು ತರಕಾರಿ ಪಕ್ಕದಲ್ಲಿಟ್ಟು ಸುಮಾರು ತನ್ನ ಪ್ರಯತ್ನ ಪಡ್ತಾನೆ ಅದನ್ನ ಸರ್ಸೋದಿಕ್ಕೆ. ಆದ್ರೆ ಬಂಡೆ ದೊಡ್ಡದಾಗಿತ್ತು, ಆದ್ರೆ ರೈತ ಛಲ ಬಿಡ್ಲಿಲ್ಲ. ಅವನು ಇರೋ ಶಕ್ತಿಯನ್ನೆಲ್ಲ ಹಾಕಿ ಆ ಬಂಡೆಯನ್ನ ಸರಿಸ್ದ. ಆ ಬಂಡೆ ಆದ್ಮೇಲೆ ನೋಡ್ತಾನೆ, ಅಲ್ಲೊಂದು ಒಂದು ಬ್ಯಾಗ್ ಇದೆ, ಪರ್ಸ್ ಅಂತೀವಲ್ಲ, ಆ ತರದ ಒಂದು ಪರ್ಸ್ ಇದೆ.
ಆ ಬ್ಯಾಗಲ್ಲಿ ಅದನ್ನ ತೆಗೆದು ನೋಡ್ತಾನೆ, ಅದರಲ್ಲಿ ತುಂಬಾ ಚಿನ್ನದ ನಾಣ್ಯಗಳಿದೆ. ಹಾಗೆ ಆ ಒಂದು ಬ್ಯಾಗಲ್ಲಿ ಒಂದು ಪತ್ರ ಕೂಡ ಬರೆದಿಟ್ಟಿರೋದಿದೆ. ಆ ಪತ್ರದ ಒಕ್ಕಣೆ ಹೀಗಿದೆ: ಈ ಒಂದು ದೊಡ್ಡ ಬಂಡೆಯನ್ನ ಯಾರು ಸರಿಸ್ತಾರೋ ಅವರಿಗೆ ಇದು ಸಲ್ಲುತ್ತೆ ಅಂತ ಹೇಳಿ. ನೋಡಿ ಅಲ್ವಾ, ನಮ್ಮ ಮುಂದೆ ಅಷ್ಟೊಂದು ಅವಕಾಶಗಳಿರುತ್ತೆ, ನಮ್ಮ ಮುಂದೆ ಅಷ್ಟೊಂದು ಪ್ರಯೋಜನಾತ್ಮಕವಾದಂತಹ ಉದ್ದೇಶ ಸಹಿತವಾದಂತಹ ನಿಲುವುಗಳು, ಗುರಿಗಳು ಇರುತ್ತೆ, ಲಕ್ಷ್ಯಗಳಿರುತ್ತೆ. ಆದರೆ ನಾವು ಕೆಲವೊಮ್ಮೆ ನಮ್ಮ ಈಗೋ ಅಥವಾ ಅಹಂಕಾರದಿಂದನೋ ಅಥವಾ ನಮಗೆ ಗೊತ್ತಾಗದಲೇ ಅಥವಾ ನಮಗೆ ಅರಿವಾಗದಲೇ ನಾವು ಅದನ್ನ ದಾಟೋದಕ್ಕೆ ಹೋಗ್ತೀವಿ ಅಥವಾ ಅದರ ಸುತ್ತ ಹೊರಟೋಗ್ತೀವಿ. ಆದ್ರಿಂದ ಪ್ರಯತ್ನಶೀಲರಾಗಿ, ಯಾವಾಗಲೂ ಕೂಡ ಪ್ರಯತ್ನ ಪಟ್ಟವರಿಗೆ ಫಲ ಇದ್ದೇ ಇದೆ. ಅದಕ್ಕೋಸ್ಕರ ಯಾವತ್ತೂ ಕೂಡ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ನಿಮ್ಮ ಪ್ರಯತ್ನಕ್ಕೆ ಶುಭವಾಗಲಿ. ಎಕ್ಸಾಮ್ ಬರಿತಿದ್ದೀರಾ ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಿದ್ದೀರಾ, ಯಾವುದೋ ಒಂದು ರೇಸಲ್ಲಿ ನೀವು ಓಡ್ತಾ ಇದ್ದೀರಾ ಅಂದಾಗ ಯಾವತ್ತೂ ಚಿಂತೆ ಮಾಡಬೇಡಿ. ಜಯ ಅಪಜಯ ಅಂತಕ್ಕಂಥದ್ದು ಪ್ರತಿಯೊಂದು ವಸ್ತುವಲ್ಲಿ, ಪ್ರತಿಯೊಂದು ಪ್ರತಿಭಾಗಿಯಲ್ಲಿ ಇರುತ್ತೆ, ಪ್ರತಿಯೊಂದು ಸ್ಪರ್ಧೆಯಲ್ಲಿ ಇರುತ್ತೆ. ಆ ಸ್ಪರ್ಧೆಯ ನಿಯಮನೇ ಆಗಿರುತ್ತೆ. ಜೀವನ ಬರೀ ಸ್ಪರ್ಧೆ ಅಲ್ಲ, ಓಡಬೇಕು ಗೆಲ್ಲಬೇಕು ಅನ್ನೋದಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಆ ಓಟದ ಒಂದು ಮಹತ್ವವನ್ನು ತಿಳಿಬೇಕು. ಹಾಗೆ ಗೆದ್ದ ನಂತರ ಅದರ ಒಂದು ಪ್ರಶಂಸನಾತ್ಮಕ ಜಯದ ಒಂದು ಸಂಭ್ರಮ ಪಡಬೇಕು. ಸೋತ್ರೆ ಎದೆಗುಂದಬಾರದು, ಮತ್ತೊಮ್ಮೆ ಪ್ರಯತ್ನ ಪಟ್ಟು ಗೆಲ್ಲೋದಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.